ರಾಜ್ಯದಲ್ಲಿ ಮತ್ತೆ ಏರಿಕೆ ಕಾಣಿಸ್ತಾ ಇದೆ. ಈಗ ಕೊರೋನಾ ಪಾಸಿಟಿವ್ ಇರುವವರ ಸಂಖ್ಯೆ, ಕೊರೋನಾ ಕೇಸ್ ಈಗ ಏರಿಕೆ ಕಾಣ್ತಾ ಇದೆ. ರಾಜ್ಯದಲ್ಲಿ 673ಕ್ಕೆ ಏರಿಕೆಯಾಗಿದೆ ಸೋಂಕಿತರ ಸಂಖ್ಯೆ. ರಾಜ್ಯದಲ್ಲಿ ಈಗ ಇದೇ ಒಂದು ಕೊರೋನಾಗೆ ಮತ್ತೊಬ್ಬರು ಸಾವನ್ನಪ್ಪಿದ್ದಾರೆ. 24 ಗಂಟೆಯಲ್ಲಿ 22 ಕೇಸ್, ಇಬ್ಬರ ಸಾವಾಗಿದೆ. 673 ಒಟ್ಟು ಕೇಸ್ ಈಗ ಕೊರೋನಾಗೆ ಸಂಬಂಧಪಟ್ಟಂತೆ ರಾಜ್ಯದಲ್ಲಿರೋದು. ಈ ಮೂಲಕ 29ಕ್ಕೆ ಏರಿಕೆ ಆಗಿದೆ ಸಾವಿನ ಸಂಖ್ಯೆ. ದಾವಣಗೆರೆಯಲ್ಲಿ 12 ನಾವು ಗಮನಿಸ್ತಾ ಇದ್ವಿ. ದಾವಣಗೆರೆ ಪ್ರತಿದಿನ ಈಗ ಯಾವ ರೀತಿಯಾಗಿ ಕೊರೋನಾ ಪಾಸಿಟಿವ್ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ ಹೇಳಿ ದಾವಣಗೆರೆಯಲ್ಲಿ 12, ಬೆಂಗಳೂರಲ್ಲಿ 3, ಬಾಗಲಕೋಟೆಯಲ್ಲಿ 2 ಕೇಸ್. ಹಾಗೇನೆ ಈಗಾಗಲೇ ಒಟ್ಟು ಸೋಂಕಿತರು ನಾವು ಗಮನಿಸೋದಾದ್ರೆ 24 ಗಂಟೆಯಲ್ಲಿ ಈಗ ನೋಡೋದಾದ್ರೆ ಸಾಕಷ್ಟು ಏರಿಕೆ ಆಗ್ತಾ ಇದೆ. 22 ಕೇಸ್ ಇದೆ, ಇಬ್ಬರು ಸಾವನ್ನಪ್ಪಿದ್ದಾರೆ. ಇದೇ ಒಂದು ಕೊರೋನಾಗೆ ಸಂಬಂಧಪಟ್ಟ ಹಾಗೆ ಈ ಮೂಲಕ ಈಗ ಕೊರೋನಾ ಸೋಂಕಿತರ ಸಂಖ್ಯೆ 673ಕ್ಕೆ ಏರಿಕೆ ಆಗಿರುವುದನ್ನು ನಾವು ಗಮನಿಸ್ತಾ ಇದ್ದೀವಿ. ಇನ್ನು ಈಗಾಗಲೇ ಹೆಲ್ತ್ ಬುಲೆಟಿನ್ ನಲ್ಲಿ ನಾವು ನೋಡಿದ್ರೆ ಇವತ್ತು ಒಂದೇ ದಿನ 22 ಕೇಸ್ ಆಗಿದೆ 24 ಗಂಟೆಯಲ್ಲಿ. ಇದರಲ್ಲಿ ಇಬ್ಬರ ಸಾವಾಗಿದೆ. ಒಟ್ಟು ಕೇಸ್ಗಳ ಸಂಖ್ಯೆ ನೋಡಿದ್ರೆ 673, 29ಕ್ಕೆ ಏರಿಕೆ ಆಗಿದೆ. ಈ ಮೂಲಕ ಸಾವಿನ ಸಂಖ್ಯೆ ಒಂದ್ ಕಡೆ ಈಗಾಗಲೇ ಸಾವಿನ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ, ಇನ್ನೊಂದು ಕಡೆ ಈಗಾಗಲೇ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ನಾವು ನೋಡ್ತಾ ಇದ್ವಿ ಅಂದ್ರೆ ಸೋಂಕಿತರ ಸಂಖ್ಯೆ ಕಡಿಮೆ ಆಗತ್ತೆ. ಈಗ ಲಾಕ್ಡೌನ್ ಬೇರೆ ಸ್ವಲ್ಪ ಸಡಿಲಿಕೆ ಮಾಡ್ತಾ ಇದ್ದಾರೆ. ಇನ್ನಾದ್ರೂ ಕೊರೋನಾ ಸೋಂಕಿತರ ಸಂಖ್ಯೆ ಕಡಿಮೆ ಆಗಬಹುದು ಅನ್ನುವಂತಹ ಆಶಾಭಾವ ಇದ್ರೆ ಖಂಡಿತವಾಗ್ಲೂ ಕೂಡ ಆ ಒಂದು ಆಶಾಭಾವ ಈಗ ಸುಳ್ಳಾಗುವಂತಹ ಲಕ್ಷಣಗಳು ಕಾಣಿಸ್ತಾ ಇದೆ. ಜನ ಎಲ್ಲೆಂದರಲ್ಲಿ ಓಡಾಡುವಂತಹ ಪ್ರಯತ್ನಗಳು ಆಗ್ತಾ ಇದೆ. ಈಗ ಇದೇ ಕೊರೋನಾ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ದಾವಣಗೆರೆಯಲ್ಲಿ 12 ಸೋಂಕಿನ ಪ್ರಕರಣಗಳು ಇವತ್ತು ದಾಖಲಾಗಿದೆ. ಬೆಂಗಳೂರಲ್ಲಿ 3, ಬಾಗಲಕೋಟೆಯಲ್ಲಿ 2 ಕೇಸ್ ದಾಖಲಾಗಿದೆ. ಹಾಗಾಗಿ ರಾಜ್ಯದಲ್ಲಿ ಈ ಮೂಲಕ 673ಕ್ಕೆ ಏರಿಕೆಯಾಗಿದೆ ಕೊರೋನಾ ಸೋಂಕಿತರ ಸಂಖ್ಯೆ. ಈಗಾಗಲೇ ನಾವು ನೋಡಬಹುದು 22 ಕೇಸ್ಗಳು, 24 ಗಂಟೆಯಲ್ಲಿ 22 ಕೇಸ್ಗಳು ದೃಢಪಟ್ಟಿರೋದನ್ನ ನಾವು ಗಮನಿಸ್ತಾ ಇದ್ವಿ. ಇವತ್ತು ಬೆಳಗಿನಿಂದಲೂ ನಾವು ನೋಡ್ತಾ ಇದ್ವಿ ಬೇರೆ ಬೇರೆ ಕಡೆಯಲ್ಲಿ ಸಾಕಷ್ಟು ಕೇಸ್ಗಳು ದಾಖಲಾಗಿತ್ತು. ಉತ್ತರ ಕನ್ನಡ ಆಗಿರ್ಬೋದು, ದಕ್ಷಿಣ ಕನ್ನಡ ಆಗಿರ್ಬೋದು, ಬಳ್ಳಾರಿಯಲ್ಲಿ ಒಂದೊಂದು ಕೇಸ್ಗಳು ಪತ್ತೆ ಆಗಿದ್ವು. ಜೊತೆಗೆ ಈಗಾಗಲೇ ನಾವು ಬೇರೆ ಬೇರೆ ಒಂದು ಜಿಲ್ಲೆಯ ಕಥೆಯನ್ನ ನೋಡಿದ್ರೆ ಈಗ ನಾವು ದಾವಣಗೆರೆಯನ್ನ ಬಹಳ ಇಂಪಾರ್ಟೆಂಟ್ ಆಗಿ ಗಮನಿಸಬೇಕಾಗುತ್ತೆ. 12 ಕೇಸ್ಗಳು, ನಿನ್ನೆ ಒಂದೇ ದಿನ 21 ಕೇಸ್ಗಳು ದಾಖಲಾಗಿತ್ತು ದಾವಣಗೆರೆಯಲ್ಲಿ. ಸೊ ಈಗ ದಾವಣಗೆರೆಯಲ್ಲಿ 48 ಗಂಟೆಯಲ್ಲಿ 34 ಪ್ರಕರಣಗಳು ದಾಖಲಾಗಿದೆ. ನಿನ್ನೆ ಒಂದೇ ದಿನ 22 ಕೇಸ್ ಇತ್ತು. ಇವತ್ತು ಮತ್ತೆ 12 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ದಾವಣಗೆರೆಯಲ್ಲಿ ಇವತ್ತು ಮತ್ತೊಂದು ಸಾವಾಗಿದೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕಾಗುತ್ತೆ. ನರ್ಸ್ನಿಂದ ಉಂಟಾದಂತಹ ಒಂದು ಈ ಪಾಸಿಟಿವ್ ಪ್ರಕರಣ ಈಗ ಕೇವಲ 48 ಗಂಟೆಯಲ್ಲಿ 34 ಪ್ರಕರಣಗಳಿಗೆ ಈಗ ಏರಿಕೆಯಾಗಿದೆ. ನಿನ್ನೆ 22 ಕೇಸ್ ಆಗಿತ್ತು. ಇವತ್ತು ಮತ್ತೆ 12 ಜನರಿಗೆ ಸೋಂಕು ಕಾಣಿಸಿಕೊಂಡಿದೆ. ಮತ್ತೊಂದು ಸಾವು ಕೂಡ ಆಗಿದೆ ಕೊರೋನಾದಿಂದಾಗಿ. ದಾವಣಗೆರೆಯ ಸ್ಥಿತಿಯಲ್ಲಿ ಈಗ ನಾವು ಗಮನಿಸಿದ್ರೆ ಗ್ರೀನ್ ಝೋನ್ ಇದ್ದಂತಹ ಈ ಒಂದು ದಾವಣಗೆರೆ ಈಗ ರೆಡ್ ಝೋನ್ ಆಗಿ ಮಾರ್ಪಾಡಾಗಿರೋದನ್ನ ನಾವು ಗಮನಿಸ್ತಾ ಇದ್ದೀವಿ. ಅದೇ ಕಾರಣಕ್ಕೆ ಹೇಳ್ತಾ ಇರೋದು, ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಹೋಗುವಂತ ಸಂದರ್ಭದಲ್ಲಿ ಎಷ್ಟೇ ಜಾಗೃತೆ ಇದ್ರೂ ಕೂಡ ಇಂತಹ ಪ್ರಕರಣಗಳು ಬರುತ್ತೆ ಅಂತ ಹೇಳಿ ದಾವಣಗೆರೆಯಲ್ಲಿ 50 ವರ್ಷದ ಮಹಿಳೆ ಈಗ ಸಾವನ್ನಪ್ಪಿದ್ದಾರೆ. ಈ ಒಂದು ಕೊರೋನಾ ಪಾಸಿಟಿವ್ ಕೂಡ ಕಾಣಿಸಿಕೊಂಡಿತ್ತು. ದಾವಣಗೆರೆಯಲ್ಲಿ 48 ಗಂಟೆಯಲ್ಲಿ 34 ಪ್ರಕರಣಗಳು ದಾಖಲಾಗಿದೆ. ಈಗ ನಾವು ದಾವಣಗೆರೆಯನ್ನ ಬಹಳ ಇಂಪಾರ್ಟೆಂಟ್ ಆಗಿ ನೋಡ್ಬೇಕಾಗತ್ತೆ. ಯಾಕಂದ್ರೆ ಒಂದು ರೀತಿಯಲ್ಲಿ ಗ್ರೀನ್ ಝೋನ್ ಆಗಿದ್ದಂತಹ ಪ್ರದೇಶ ದಾವಣಗೆರೆ. ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿತ್ತು. ಆದ್ರೆ ನರ್ಸ್ ಮಾಡಿದಂತಹ ಒಂದು ಪ್ರಯಾಣ ಇದೆಯಲ್ಲ, ಅದು ಈಗ ದಾವಣಗೆರೆಯನ್ನ ಬೆಚ್ಚಿ ಬೀಳಿಸುವಂತೆ ಮಾಡಿದೆ. ನಿನ್ನೆ 22 ಕೇಸ್ ಇದೇ ಒಂದು ಪ್ರಕರಣದಲ್ಲಿ ನಾವು ಗಮನಿಸಿದ್ವಿ. ಇವತ್ತು ಮತ್ತೆ ಅಂತಹದ್ದೇ ಪ್ರಕರಣಗಳು ಕೂಡ ದಾಖಲಾಗಿದೆ. ಒಟ್ಟಾರೆ 48 ಗಂಟೆಯಲ್ಲಿ 34 ಪ್ರಕರಣಗಳು ದಾವಣಗೆರೆಯಿಂದನೇ ಬಂದಿರೋದನ್ನ ನಾವು ನೋಡ್ತಾ ಇದ್ದೀವಿ. 2 ಸಾವು ಕೂಡ ಆಗಿದೆ. ಇವತ್ತು ಮತ್ತೆ 12 ಜನರಿಗೆ ಅಲ್ಲಿ ಸೋಂಕು ಕಾಣಿಸಿಕೊಂಡಿದೆ. ಒಟ್ಟಾರೆ ದಾವಣಗೆರೆಯ ಸ್ಥಿತಿ ಅಂತೂ ಈಗ ಹೇಳೋದಕ್ಕೆ ಸಾಧ್ಯ ಇಲ್ಲ. 50 ವರ್ಷದ ಮಹಿಳೆ ಸಾವನ್ನಪ್ಪಿದ್ದಾರೆ. ಈಗಾಗಲೇ ಎಲ್ಲಾ ಕಡೆ ಆಲ್ಮೋಸ್ಟ್ ಲಾಕ್ ಡೌನ್ ನ ಸಡಿಲಿಕೆ ಆಗ್ತಾ ಇರುವಂತಹ ಇಂತಹ ಸಂದರ್ಭದಲ್ಲಿ ದಾವಣಗೆರೆ ಈಗ ರೆಡ್ ಝೋನ್ಗೆ ಬಿದ್ದಿರುವುದನ್ನ ನಾವು ಗಮನಿಸ್ತಾ ಇದ್ದೀವಿ. ಪ್ರಕರಣಗಳ ಸಂಖ್ಯೆ ದಿನದಿಂದ ದಿನಕ್ಕೆ ಜಾಸ್ತಿ ಆಗ್ತಾ ಇದೆ. ಸೋಂಕಿತರ ಸಂಖ್ಯೆ ಏರಿಕೆ ಆಗ್ತಾ ಇದೆ. ಅದರಲ್ಲೂ ಕೂಡ ಕೇವಲ ಒಂದು ಕೇಸ್ ಈಗ ಸಾಕಷ್ಟು ಜನರನ್ನ ಕ್ವಾರಂಟೈನ್ಗೆ ಇಡುವ ಹಾಗೆ ಮಾಡಿರೋದನ್ನ ಕೂಡ ನಾವು ನೋಡ್ತಾ ಇದ್ದೀವಿ.
ಇವರ ಡೀಟೇಲ್ಸ್ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಎಚ್.ಎಂ.ಪಿ. ಕುಮಾರ್ ಈಗ ಫೋನ್ ಸಂಪರ್ಕದಲ್ಲಿದ್ದಾರೆ. ಎಚ್.ಎಂ.ಪಿ. ಕುಮಾರ್, ನಿಜವಾಗ್ಲೂ ಕೂಡ ದಾವಣಗೆರೆ ಓಕೆ ಎಲ್ಲವೂ ಕೂಡ ಕಡಿಮೆ ಆಗಿದೆ, ಗ್ರೀನ್ ಝೋನ್ ಆಗಿತ್ತು, ಲಾಕ್ ಡೌನ್ ನಲ್ಲಿ ಸಡಿಲಿಕೆ ಮಾಡಬಹುದು, ಎಲ್ಲವೂ ಕೂಡ ಆರಂಭ ಆಗತ್ತೆ ಅಂತ ಜನ ಅಂದಾಗ ಈ ಒಂದು ಪ್ರಕರಣ ಈಗ ದಾವಣಗೆರೆಗೆ ಮತ್ತಷ್ಟು ಆತಂಕಕ್ಕೆ ಕಾರಣ ಆಗಿದೆ. ಇವತ್ತಿನ ಕೇಸ್ ಹಿಸ್ಟ್ರಿ ಏನು ಎಚ್.ಎಂ.ಪಿ. ಕುಮಾರ್? ಹೌದು ನವಿತಾ ಜೈನ್, ಏನು ಕಳೆದ 24 ಗಂಟೆಯಲ್ಲಿ ದಾವಣಗೆರೆಯಲ್ಲಿ ಇಬ್ಬರು ಸಾವನ್ನಪ್ಪಿರುವ ಪ್ರಕರಣ ದಾಖಲಾಗಿದೆ. ಏನು ನಿನ್ನೆ ಪೇಷಂಟ್ ನಂಬರ್ 651 48 ವರ್ಷದ ಮಹಿಳೆ ಅಂದ್ರೆ ಏನು ಹೈಪರ್ ಟೆನ್ಷನ್ ಡಯಾಬಿಟಿಸ್ ಇಂದ ಪೇಷಂಟ್ ನಂಬರ್ 533 ನರ್ಸ್ನ ದ್ವಿತೀಯ ಸಂಪರ್ಕ ಹೊಂದಿದ್ದಂತ ಮಹಿಳೆ ಸಾವನ್ನಪ್ಪಿದ್ರು. ಇಂದು ಅದೇ ಸಂಪರ್ಕ ಹೊಂದಿದ್ದಂತ P662 ಅಂದ್ರೆ 662 50 ವರ್ಷದ ಮಹಿಳೆ ಕೂಡ ಇದೇ ನ್ಯೂಮೋನಿಯಾ ಕಾರ್ಡಿಯಾಕ್ ಅರೆಸ್ಟ್ ಇಂದ ಸಾವನ್ನಪ್ಪಿದ್ದಾರೆ ಅಂತಂದೇಳಿ ಈಗ ರಾಜ್ಯ ಬುಲೆಟಿನ್ ನಲ್ಲಿ ವರದಿಯಾಗಿದೆ. ಈಗ ಏನು ಇಂದು ಬಂದಿರೋ ಮಾಹಿತಿ ಪ್ರಕಾರ ದಾವಣಗೆರೆಯಲ್ಲಿ 12 ಪಾಸಿಟಿವ್ ಪ್ರಕರಣಗಳು ಇಂದು ಪತ್ತೆಯಾಗಿದ್ದಾವೆ. ಏನು ನಿನ್ನೆಗೆ ಹೋಲಿಕೆ ಮಾಡಿದ್ರೆ ಈಗ ಒಟ್ಟು 40 ಪಾಸಿಟಿವ್ ಪ್ರಕರಣಗಳು ಈಗ ದಾವಣಗೆರೆಯಲ್ಲಿ ಆಕ್ಟಿವ್ ಆಗಿದೆ ಅಂತ ಹೇಳಿ ತಿಳಿದು ಬಂದಿದೆ ನವಿತಾ ಜೈನ್. ಇನ್ನು ಈಗ 12 ಜನರ ಸಂಪರ್ಕ ಯಾರ್ಯಾರಿಂದ ಇದೆ ಅಂತಂದೇಳಿ ಈಗ ಸದ್ಯ ತಿಳಿಯಬೇಕಾಗಿದೆ ನವಿತಾ ಜೈನ್. ಎಸ್, ಒಂದ್ ಕಡೆ ಈಗಾಗಲೇ ಸಾಕಷ್ಟು ಪ್ರಕರಣಗಳು ದಿನದಿಂದ ದಿನಕ್ಕೆ ಏರಿಕೆ ಆಗ್ತಾ ಇದೆ. ಸೊ ಇನ್ನೂ ಕೂಡ ಈಗ ಸೋಂಕಿತರ ಸಂಖ್ಯೆ ಜಾಸ್ತಿ ಆಗುವಂತಹ ಎಲ್ಲಾ ಸಾಧ್ಯತೆಗಳು ಇದೆಯಾ ಅಲ್ವಾ ಈ ಒಂದು ಪ್ರಕರಣದಿಂದ ಅಂತ ಹೇಳಿ? ಹೌದು ನವಿತಾ ಜೈನ್, ಏನು ಈಗ ದಾವಣಗೆರೆಗೆ ಮೊದಲ ಬಾರಿ ಬಂದಂತ ಏನು ಪ್ರಾಥಮಿಕ ಆರೋಗ್ಯ ಕೇಂದ್ರದ ನರ್ಸ್ ಇಂದ ಸಂಪರ್ಕ ಹೊಂದಿದಂತ ಪ್ರಾಥಮಿಕ ಸಂಪರ್ಕಗಳು 21 ಮೊನ್ನೆ ಬಂದಿದ್ದು. ಅದೇ ರೀತಿ ಈಗ ನಿನ್ನೆ ಕೂಡ ಒಂದು ಸಂಪರ್ಕದಿಂದ ಓರ್ವ ಮಹಿಳೆ ಸಾವನ್ನಪ್ಪಿರ್ತಾರೆ. ಇದೇ ರೀತಿ ಈಗ ಇಂದು ಕೂಡ 12 ಪಾಸಿಟಿವ್ ಪ್ರಕರಣಗಳು ಬಂದಿದ್ದಾವೆ. ಈಗ ಈ 12 ಪಾಸಿಟಿವ್ ಪ್ರಕರಣ ಪ್ರಾಥಮಿಕ ಸಂಪರ್ಕ ಹಾಗೂ ದ್ವಿತೀಯ ಸಂಪರ್ಕ ಹೊಂದಿದವರನ್ನ ತಪಾಸಣೆಗೂ ಮಾಡಲಾಗ್ತಿದೆ. ಅಲ್ಲದೆ ಏನು ಈಗ ಸುಮಾರು 800 ಜನಗಳನ್ನ ಕ್ವಾರಂಟೈನ್ ಮಾಡಿದರೆ ಇನ್ನು 269 ಜನರ ಮಾದರಿ ಬರಬೇಕಾಗಿದೆ ನವಿತಾ ಜೈನ್. ಯಾವ ರೀತಿ ಎಲ್ಲಾ ಕ್ರಮಗಳನ್ನ ತೆಗೆದುಕೊಳ್ಳಲಾಗಿದೆ, ಮುನ್ನೆಚ್ಚರಿಕೆ ಕ್ರಮಗಳನ್ನ ಹೇಗೆ ತೆಗೆದುಕೊಳ್ಳಲಾಗ್ತಾ ಇದೆ ಈಗ ಅಲ್ಲಿ? ನವಿತಾ ಜೈನ್, ಏನು ಈಗ ನಿನ್ನೆ ರಾತ್ರಿ ದಾವಣಗೆರೆ ಜಿಲ್ಲಾಧಿಕಾರಿ ಆದೇಶ ಪ್ರಕಾರ ಮುಂಜಾನೆ 7 ರಿಂದ ಮಧ್ಯಾಹ್ನ 1 ಗಂಟೆವರೆಗೂ ಮಾತ್ರ ಎಲ್ಲಾ ರೀತಿಯ ಅಂದ್ರೆ ಏನು ಅಂಗಡಿ ಮುಂಗಟ್ಟುಗಳು, ಏನು ದಿನಸಿ ಅಂಗಡಿ, ಮೆಡಿಕಲ್ ಶಾಪ್ಗಳು ಮಾತ್ರ ಓಪನ್ ಮಾಡಕ್ಕೆ ಅವಕಾಶ ಇತ್ತು. ಈಗ 1 ಗಂಟೆಗೆ ಪ್ರತಿಯೊಂದು ಅಂಗಡಿಗಳನ್ನು ಕ್ಲೋಸ್ ಮಾಡ್ಲಿಕ್ಕೆ ಆದೇಶ ಮಾಡಿದೆ. ಅದೇ ಅಲ್ಲದೆ ಏನು ಈಗ ತರಕಾರಿ ಕೂಡ ಮಾರಾಟ, ತರಕಾರಿ APMC ಎಲ್ಲ ಕೂಡ ಬಂದಾಗಿದೆ. ಕೇವಲ ಬೆಳಗ್ಗೆ 7 ರಿಂದ 1 ಗಂಟೆವರೆಗೂ ಮಾತ್ರ ಖರೀದಿ ಮಾಡ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಿದೆ. ಈಗ ಕ್ವಾರಂಟೈನ್ಗೆ ಸಂಬಂಧಿಸಿದಂತೆ ದಾವಣಗೆರೆ ವಿವಿಧ ಲಾಡ್ಜ್ಗಳಲ್ಲಿ ರೂಮ್ ಬುಕ್ ಮಾಡಿ ಅವ್ರನ್ನ ಕ್ವಾರಂಟೈನ್ ಮಾಡಲಾಗ್ತಿದೆ. ಮಾಡಲಾಗಿದೆಯಾ ಹೇಗೆ ಕುಮಾರ್? ಹೌದು ನವಿತಾ ಜೈನ್, ಏನು ಈಗ ದಾವಣಗೆರೆ ಎಪಿಕ್ ಸೆಂಟರ್ ಅಂತಂದೇಳಿ ಘೋಷಣೆ ಆಗಿರುವಂತಹ 4 ಭಾಗ ಅಂದ್ರೆ ದಾವಣಗೆರೆ ಭಾಷಾನಗರ, ಜಾಲಿನಗರ, ಇಮಾಮ್ ನಗರ ಹಾಗೂ ಬೇತೂರು ರಸ್ತೆ ಏನು ಇವನ್ನ ಎಪಿಕ್ ಸೆಂಟರ್ ಅಂತಂದೇಳಿ ಘೋಷಣೆ ಮಾಡಿ ಈ 4 ಪ್ರದೇಶಗಳಿಗೆ ಸೀಲ್ ಡೌನ್ ಮಾಡಲಾಗಿದೆ. ಹಾಗೂ ಈ 4 ಪ್ರದೇಶಗಳನ್ನ ರೆಡ್ ಝೋನ್ ಅಂತಂದೇಳಿ ಘೋಷಣೆ ಮಾಡಿದ್ದು. ಈಗ ಆ ಏರಿಯಾದಲ್ಲಿ ಇರುವಂತಹ ಪ್ರತಿಯೊಬ್ಬರು ಹೊರಗಡೆ ಬರಬಾರ್ದು ಹಾಗೂ ಆ ಏರಿಯಾಕ್ಕೆ ಯಾರು ಹೊರಗಡೆ ಹೋಗಬಾರ್ದು ಅಂತಂದೇಳಿ ಆದೇಶ ಮಾಡಲಾಗಿದೆ. ಒಂದ್ ರೀತಿಯಲ್ಲಿ ಈಗ ಇಡೀ ಒಂದು ದಾವಣಗೆರೆ ಜನರಿಗೆ ಆತಂಕ ಅಂತ ಹೇಳಿ ಒಂದ್ ರೀತಿಯಲ್ಲಿ ಗ್ರೀನ್ ಝೋನ್ ಆಗಿತ್ತು, ಅಟ್ಲೀಸ್ಟ್ ಓಕೆ ಲಾಕ್ ಡೌನ್ ಸಡಿಲಿಕೆ ಆಗುತ್ತೆ ಅನ್ನಂತ ಇದ್ದಂತಹ ಸಂದರ್ಭದಲ್ಲಿ ಮತ್ತೆ ಇದು ಒಂದೊಂದಷ್ಟು ಆತಂಕಕ್ಕೆ ಕಾರಣ ಆಗಿದೆಯಲ್ವಾ ಅಂತ? ಹೌದು ನವಿತಾ ಜೈನ್, ದಾವಣಗೆರೆ ಜನತೆಗೆ ಈಗ ಒಂದು ರೀತಿ ಆತಂಕ ಮನೆ ಮಾಡಿದೆ ಅಂತಾನೆ ಹೇಳ್ಬೋದು. ಏನು ಇಬ್ಬರ ವೃದ್ಧ ಹಾಗೂ ನರ್ಸನ ಸಂಪರ್ಕ ಹೊಂದಿದವರೇ ಈಗ ಪಾಸಿಟಿವ್ ಪ್ರಕರಣಗಳಿಗೆ ಹೆಚ್ಚಾಗಿ ಬರ್ತಾ ಇದೆ. ಅಲ್ಲದೆ ನಿನ್ನೆ ಸಾವನ್ನಪ್ಪಿದ ಮಹಿಳೆ ಕೂಡ ದ್ವಿತೀಯ ಸಂಪರ್ಕ ಹೊಂದಿದ್ದು ಅಂತ ತಿಳಿದು ಬಂದಿದೆ. ಇವತ್ತು ಸಾವನ್ನಪ್ಪಿದ ಮಹಿಳೆ ಕೂಡ ದ್ವಿತೀಯ ಸಂಪರ್ಕ ಹೊಂದಿರುವುದು ಬಗ್ಗೆ ಮೇಲ್ನೋಟಕ್ಕೆ ಸಾಬೀತಾಗಿದೆ. ಇವರ ಹಿನ್ನೆಲೆ ಏನು ಅಂತಂದೇಳಿ ಈಗ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗಳು, ಪೊಲೀಸ್ ಇಲಾಖೆ, ಆರೋಗ್ಯ ಇಲಾಖೆಗಳು ಪತ್ತೆ ಹಚ್ಚಲಿಕ್ಕೆ ಮುಂದಾಗಿದ್ದಾರೆ ನವಿತಾ ಜೈನ್. ಓಕೆ, ಥ್ಯಾಂಕ್ ಯು ಎಚ್.ಎಂ.ಪಿ. ಕುಮಾರ್ ಡೀಟೇಲ್ಸ್ಗೆ.